ಹಲೋ ಎವ್ರಿವನ್, ಪ್ರಶ್ನೆ ಸಂಖ್ಯೆ 89, 4 ಅಂಕದ ಪ್ರಶ್ನೆಗಳನ್ನ ಈಗ ನೋಡೋಣ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ಗ್ಲುಕೋಸ್ ಅಣು ಏನಾಗತ್ತೆ? ಕೋಶೀಯ ಉಸಿರಾಟದಂಥ ಸಂದರ್ಭದಲ್ಲಿ ಗ್ಲುಕೋಸ್ ಅಣು ಅದು ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತೆ ಅಲ್ವಾ? ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡುತ್ತೆ. ಹಾಗೆ ಉಸಿರಾಟದ ವಿಧಗಳನ್ನ ತಿಳಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ಉಸಿರಾಟದಲ್ಲಿ 2 ವಿಧಗಳಿದೆ, ವಾಯುವಿಕ ಉಸಿರಾಟ ಹಾಗೆ ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಅಂದ್ರೇನು? ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತೆ. ಅವಾಯುವಿಕ ಉಸಿರಾಟ ಅಂದ್ರೆ ವಾತಾವರಣದ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಏನಾಗತ್ತೆ? ಗ್ಲುಕೋಸ್ ಅಣುವಿನ ವಿಭಜನೆಯಾಗತ್ತೆ. ವಾಯುವಿಕ ಉಸಿರಾಟದಲ್ಲಿ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾದ್ರೆ, ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿಯೊಂದಿಗೆ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗತ್ತೆ. ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ, ಹಾಗೆ ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ. ವಾಯುವಿಕ ಉಸಿರಾಟವನ್ನ ಉನ್ನತ ಜೀವಿಗಳಲ್ಲಿ ನೋಡಬಹುದು, ಉದಾಹರಣೆಗೆ ಮನುಷ್ಯರಲ್ಲಿ ನೋಡಬಹುದು. ಅವಾಯುವಿಕ ಉಸಿರಾಟ ಈಸ್ಟ್ನಂತಹ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರುತ್ತೆ. ಥ್ಯಾಂಕ್ ಯು.